ಇನ್ನು ರಾಜ್ಯದಲ್ಲಿ ಹೃದಯಾಘಾತದಿಂದ ಸಾವಾಗ್ತಾ ಇರೋ ಪ್ರಕರಣಗಳು ಹೆಚ್ಚಳವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಇಲಾಖೆಗೆ ವರದಿಯನ್ನ ಸಲ್ಲಿಸಿದೆ ಟೆಕ್ನಿಕಲ್ ಕಮಿಟಿ. ಈಗಾಗಲೇ ವರದಿ ಸಲ್ಲಿಕೆ ಆಗಿದೆ. ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ನೇತೃತ್ವದಲ್ಲಿ ಒಂದು ಸಭೆ ನಡೆದಿದೆ. ಸಭೆಯಲ್ಲಿ ಹೃದಯಾಘಾತ ಅಧ್ಯಯನ ಕುರಿತ ಸಂಪೂರ್ಣ ಮಾಹಿತಿಯನ್ನ ಕೊಡಲಾಗಿದೆ. ಸರ್ಕಾರಕ್ಕೆ ನೀಡಬೇಕಾದಂತಹ ಸಲಹೆ ಬಗ್ಗೆ ವರದಿಯಲ್ಲಿ ಉಲ್ಲೇಖವಾಗಿದೆ. ಇನ್ನು ಸೋಮವಾರ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ವರದಿಯನ್ನ ಬಿಡುಗಡೆ ಮಾಡ್ತಾರೆ. ಏನು ಉನ್ನತ ಮಟ್ಟದ ಸಮಿತಿಯನ್ನ ರಚನೆ ಮಾಡಲಾಗಿತ್ತು. ಆ ಸಮಿತಿ ಈಗಾಗಲೇ ವರದಿಯನ್ನ ರೆಡಿ ಮಾಡಿದೆ. ಈಗ ಆರೋಗ್ಯ ಇಲಾಖೆಯ ಕೈ ಸೇರಿದೆ ಆ ವರದಿ. ಯಾವ ಕಾರಣದಿಂದಾಗಿ ಈ ರೀತಿ ಹೃದಯಾಘಾತ ಸಂಬಂಧ ಸಮಸ್ಯೆಗಳು ಕಾಣಿಸಿಕೊಳ್ತಾ ಇದೆ? ಯುವಕ ಯುವತಿಯರು 20 ವರ್ಷದಿಂದ 50 ವರ್ಷದವರೆಗಿನ ವಯಸ್ಕರಲ್ಲಿ ಹೆಚ್ಚಾಗಿ ಈ ಸಮಸ್ಯೆ ಕಾಣಿಸ್ತಾ ಇದೆ. ಕೋವಿಡ್ ಲಸಿಕೆಯಿಂದ ಈ ರೀತಿ ಸಮಸ್ಯೆ ಆಗ್ತಾ ಇಲ್ಲ. ಲಸಿಕೆಯಿಂದ ಹೃದಯಾಘಾತ ಆಗಿಲ್ಲ ಅನ್ನುವಂತಹ ಸ್ಪಷ್ಟನೆ. ಜಯದೇವದಲ್ಲಿ ಮಾಡಲಾದಂತಹ ಅವಲೋಕನದ ಅಧ್ಯಯನ ಇದು. ಕೊರೋನಾ ಸೋಂಕು ಮತ್ತು ಲಸಿಕೆ ಪಡೆದಿರೋದ್ರಿಂದ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ, ಯಾವ ನೇರ ಸಂಬಂಧ ಕಂಡು ಬಂದಿಲ್ಲ ಅಂತ ಹೇಳಿ ಉಲ್ಲೇಖಿಸಲಾಗಿದೆ. ಕೋವಿಡ್ ಲಸಿಕೆಯಿಂದ ಹೃದಯಾಘಾತವಾಗಿಲ್ಲ. ನೋಡಿ, ಸಾಕಷ್ಟು ಜನರಿಗೆ ಅನುಮಾನ ಇತ್ತು. ಕೆಲ ವೈದ್ಯರು ಕೂಡ ಈ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿದ್ರು. ಅಂದ್ರೆ ಕೊರೋನಾ ಬರುತ್ತೆ, ಕೊರೋನಾದಿಂದ ಒಂದಷ್ಟು ಜನ ಸಾವನ್ನಪ್ಪಿದ್ರೆ ಅದಾದ ನಂತರದಲ್ಲಿ ಲಸಿಕೆ ಪಡೆದುಕೊಂಡಂತಹ ಕೆಲವರಲ್ಲಿ ಈ ರೀತಿಯ ಸಮಸ್ಯೆಗಳು ಕಂಡು ಬರ್ತಾ ಇದೆ. ಹೃದಯಾಘಾತ ಆಗ್ತಾ ಇರೋದಕ್ಕೆ ಲಸಿಕೆ ಪಡೆದಿರೋದೇ ಕಾರಣ ಅನ್ನುವಂತಹ ಒಂದಷ್ಟು ಅನುಮಾನ ಇತ್ತು. ಆ ಬಗ್ಗೆಯೇ ಈಗ ಸರ್ಕಾರ ವರದಿಯನ್ನ ಕೂಡ ಕೇಳಿತ್ತು. ಜಯದೇವ ಆಸ್ಪತ್ರೆ ನಡೆಸಿದಂತಹ ಒಂದಷ್ಟು ಅಧ್ಯಯನದಲ್ಲಿ ಈಗ ಕೊರೋನಾ ಲಸಿಕೆಯಿಂದ ಈ ರೀತಿ ಹೃದಯಾಘಾತವಾಗ್ತಿಲ್ಲ ಅನ್ನೋದು ಉಲ್ಲೇಖಿಸಲಾಗಿದೆ.